ಬಾಂಗ್ಲಾದೇಶದ ಖ್ಯಾತ ಮಾಡೆಲ್ ಹಾಗೂ ನಟಿ ಮೇಘನಾ ಆಲಂನನ್ನ ಢಾಕಾ ಪೊಲೀಸರು ಬಂಧಿಸಿ ಜೈಲಿಗಟ್ಟಿಸಿದ್ದಾರೆ. ಸ್ಪೆಷಲ್ ಪವರ್ಸ್ ಆಕ್ಟ್ ಅಡಿಯಲ್ಲಿ ಮನೆಗೆ ನುಗ್ಗಿ ಮೇಘನಾ ಆಲಂನನ್ನ 12 ನಿಮಿಷಗಳ ಲೈವ್ ವಿಡಿಯೋ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಟಿ ಮೇಘನಾ ಆಲಂಗೆ ಒಳ್ಳೆಯ ಹೆಸರಿದೆ. 2020ರಲ್ಲಿ ಮಿಸ್ ಅರ್ತ್ ಬಾಂಗ್ಲಾದೇಶ ಸ್ಪರ್ಧೆಯಲ್ಲಿ ಗೆದ್ದಿದ್ಲು. ಮಿಸ್ ಬಾಂಗ್ಲಾದೇಶ ಫೌಂಡೇಶನ್ಗೆ ಈಕೆಯೇ ಚೇರ್ಮನ್ ಕೂಡ. ಮೇಘನಾ ಅರೆಸ್ಟ್ ಇದೀಗ ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಏಪ್ರಿಲ್ 9ನೇ ತಾರೀಕಿನಂದು ಮೇಘನಾ ಅರೆಸ್ಟ್ ಆದಾಗಿನಿಂದಲೂ ಕೂಡ ಈಗ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಸೌದಿ ಅರೇಬಿಯಾದ ರಾಜತಾಂತ್ರಿಕನ ಜೊತೆಗೆ ಮೇಘನಾಗೆ ಸಂಬಂಧ ಇತ್ತು. ಮದುವೆಯಾಗಿದ್ದಂತಹ ರಾಜತಾಂತ್ರಿಕನೊಂದಿಗೆ ಪ್ರೀತಿ ಸಲುಗೆ ಇದೆ ಅಂತ ಸ್ವತಃ ಮೇಘನಾನೇ ಫೇಸ್ಬುಕ್ ಪೋಸ್ಟ್ ಮೂಲಕ ಹೇಳ್ಕೊಂಡಿದ್ಲು. ಆದರೆ ಈ ಮೇಘನಾ ತನಗೆ ಮೋಸ ಮಾಡೋದಕ್ಕೆ ಬಂದಿದ್ಲು, ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅಂತ ಸೌದಿ ಅರೇಬಿಯಾದ ರಾಜತಾಂತ್ರಿಕ ವ್ಯಕ್ತಿ ಬಾಂಗ್ಲಾದೇಶದ ವಿದೇಶಾಂಗ ಇಲಾಖೆಗೆ ದೂರನ್ನು ಕೊಟ್ಟಿದ್ದ. ಬಾಂಗ್ಲಾ ಹಾಗೂ ಸೌದಿ ಅರೇಬಿಯಾದ ದೇಶಗಳ ನಡುವೆ ಬಾಂಧವ್ಯ ಹಾಳು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅನ್ನುವಂತಹ ಆತಂಕದಿಂದ ಮಾಡೆಲ್ ಮೇಘನಾ ಅವಳನ್ನು ಬಂಧಿಸಿದ್ದಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ.